ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳಿದೆ. ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಕೂಡ ಆರಂಭವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಸಾಗ್ತಾ ಇರುವಂಥದ್ದು. ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಕೂಡ ಇದೀಗ ಆರಂಭ ಆಗಿದೆ. ಜಮ್ಮುವಿನಲ್ಲಿ ಶಾಲೆಗಳಿಗೆ ಆನ್ಲೈನ್ ಕ್ಲಾಸ್ನ ಮುಖಾಂತರ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತಿನಿಂದ ಕೂಡ ಕಾಲೇಜು ಪುನರಾರಂಭವಾಗ್ತಾ ಇದೆ. ದಾಳಿ ನಡೆದ ನಂತರದಲ್ಲಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇದೀಗ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳ್ತಾ ಇರುವುದರಿಂದಾಗಿ ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜನ್ನು ಆರಂಭ ಮಾಡಲಾಗಿದೆ. ಗಮನಿಸ್ತಾ ಹೋಗೋದಾದರೆ ಗಡಿ ಭಾಗವನ್ನೇ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇತ್ತು, ಶೆಲ್ ದಾಳಿಯನ್ನು ಮಾಡ್ತಾ ಇತ್ತು. ಹಾಗಾಗಿ ಸಾಕಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿತ್ತು. ಅದರಲ್ಲೂ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸ್ತಾ ಇತ್ತು. ಹೀಗಾಗಿ ಜಮ್ಮುವಿನಲ್ಲಿ ಇವತ್ತಿನ ಶಾಲೆಯಲ್ಲಿ ಆನ್ಲೈನ್ ಕ್ಲಾಸ್ ಆರಂಭ ಮಾಡಿದ್ದಾರೆ ಶಾಲೆಗಳಿಗೆ. ಹಾಗೆ ಇಂದು ಕಾಲೇಜು ಕೂಡ ಪುನರಾರಂಭವಾಗ್ತಾ ಇದೆ. ಗಡಿಯೇತರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಆರಂಭ ಆಗಿರುವಂಥದ್ದು. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳಿದೆ. ದಾಳಿಯ ನಂತರದಲ್ಲಿ ಜನಗಳು ಕೂಡ ಹೆಚ್ಚಿನ ಓಡಾಟವನ್ನು ಮಾಡ್ತಾ ಇರಲಿಲ್ಲ. ಇನ್ನು ಪ್ರವಾಸಿಗರಂತೂ ದಾಳಿ ನಡೆದ ನಂತರದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡೋದನ್ನೇ ನಿಲ್ಲಿಸಿದ್ರು. ಆದರೆ ಇದೀಗ ಕೊಂಚ ಮಟ್ಟದಲ್ಲಿ ಎಲ್ಲವೂ ಸರಿಯಾದಂತೆ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಸಾಗ್ತಾ ಇದ್ದು, ಹಾಗಾಗಿ ಮಕ್ಕಳಿಗೆ ಶಾಲಾ ಕಾಲೇಜು ಕೂಡ ಆರಂಭವಾಗ್ತಾ ಇರೋದು. ಅದರಲ್ಲೂ ಕೂಡ ಗಡಿಭಾಗವನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ನಡೆಸ್ತಾ ಇತ್ತು. ಹಾಗಾಗಿ ಭಾರತ ಕೂಡ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ದಾಳಿ ಮಾಡೋದಕ್ಕೂ ಕೂಡ ಸನ್ನದ್ಧವಾಗಿತ್ತು. ಆದರೆ ಈಗ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಮರಳ್ತಾ ಇರೋದ್ರಿಂದ ಶಾಲಾ ಕಾಲೇಜು ಆರಂಭಕ್ಕೆ ಸಿದ್ಧತೆಯನ್ನು ಮಾಡಲಾಗಿದ್ದು, ಇವತ್ತಿನಿಂದ ಕಾಲೇಜು ಜಮ್ಮುವಿನಲ್ಲಿ ಆರಂಭವಾಗಲಿದೆ. ಹಾಗೆ ಜಮ್ಮುವಿನಲ್ಲಿ ಶಾಲೆಗಳಿಗೆ ಆನ್ಲೈನ್ ಕ್ಲಾಸನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ.